ನಮಸ್ಕಾರ ವೀಕ್ಷಕರೇ, ಶ್ರಾವಣ ಮಾಸದ ಪ್ರಯುಕ್ತ ನಾನು ಹೋದ್ವಾರ ತಿರುಪತಿಗೆ ಹೋಗಿದ್ದೆ. ಶುಕ್ರವಾರ ರಾತ್ರಿ ಮೆಜೆಸ್ಟಿಕ್ನಿಂದ KSRTC ಬಸ್ ಹತ್ತಿ ಇಲ್ಲಿ 10:25ಕ್ಕೆ ಬಿಡ್ತು. ಬೆಳಗಿನ ಜಾವ 3:45ಗೆ ತಿರುಪತಿಯಲ್ಲಿ ಇದ್ವಿ. ನಾವು ತಿರುಪತಿ ಬಸ್ ಸ್ಟ್ಯಾಂಡ್ನಿಂದ ನಡ್ಕೊಂಡು ಹೋಗಿ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋದ್ವಿ. ಅಲ್ಲಿ ಶ್ರೀವಾರಿ ಮೆಟ್ಟಿಲಿಗೆ ಹೋಗೋ ಬಸ್ಗಳು ಸಿಗುತ್ತೆ ಅಂತ. ಅಲ್ಲಿ ನೋಡಿದ್ರೆ ತುಂಬ ಜನ ಏನೋ ನಿಂತಿದ್ರು, ಒಂದು ಬಸ್ ಕೂಡ ಬರಲಿಲ್ಲ. ಮತ್ತೆ ನಾವು ವಾಪಸ್ ನಡ್ಕೊಂಡು ಮತ್ತೆ ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ತಿರುಮಲ ಹೋಗೋ ಬಸ್ ಹತ್ತಿ ಅಲಿಪಿರಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ನಾವು ಶ್ರೀವಾರಿ ಮೆಟ್ಟಿಲಿಗೆ ಹೋಗಿದ್ದು. ಶ್ರೀವಾರಿ ಮೆಟ್ಟಿಲು ಹೋದರೆ ಅಲ್ಲಿ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡ್ವಿ ನಾವು. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು, ಭಯಂಕರ ಜನ. ಶ್ರಾವಣ ಮಾಸ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ದರ್ಶನ ಟಿಕೆಟ್ ತೊಗೊಳಕ್ಕೇ ಸುಮಾರು 2.5 ಗಂಟೆ ಆಯಿತು. ನಮ್ಮ ಮುಂದೆ ಇದ್ದವ್ರಿಗೆಲ್ಲ ಶನಿವಾರದ್ದೇ ಸಿಕ್ತು, 5 ಗಂಟೆದು ದರ್ಶನ ಸಂಜೆ. ನಮಗೆ ಮಾರನೇ ದಿನ ಸಿಕ್ತು ದರ್ಶನ ಟಿಕೆಟು 7 ಗಂಟೆಗೆ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಬೆಟ್ಟ ಹತ್ಕೊಂಡು ಹೋಗಿ ಲಾಕರ್ ಮಾಡಿ ಲಗೇಜ್ ಎಲ್ಲ ಇಟ್ಬಿಟ್ಟು ಅಲ್ಲೇ ಸುತ್ತಾಡಿದ್ವಿ. ಅವತ್ತು ಶನಿವಾರ. ಮಾರನೇ ದಿನ ನಮ್ಮದು 7 ಗಂಟೆಗೆ ಇದ್ದಿದ್ದು ಬೆಳಿಗ್ಗೆ ದರ್ಶನ. 4:15ಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ 5:45ಗೆ ಹೋದ್ವಿ ನಾವು ದರ್ಶನಕ್ಕೆ. 9:00ವರೆಗೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ಬಿಟ್ವಿ. ನಾನು ವಿಡಿಯೋನ ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೆಳಿಗ್ಗೆ ದರ್ಶನಕ್ಕೆ ಹೋದರೆ ನಾವು ವಾಪಸ್ಸು ಹೊರಗಡೆ ಎಷ್ಟೊತ್ತು ಬರ್ತೀವೋ ಅಂತ ಹೇಳೋಕ್ಕಾಗಲ್ಲ ಅಂತ ಶನಿವಾರನೇ ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ ಇದನ್ನು. ಈ ವರ್ಷ ಡಿಸೆಂಬರ್ ಕೊನೆಯಲ್ಲಿ ನಾವು ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತೀವಿ. ಆಗ ಪೂರ್ತಿ ವಿಡಿಯೋ ಮಾಡ್ತೀನಿ ನಾನು. ಈ ವರ್ಷ ಕೂಡ ಹೋಗಿದ್ವಿ ಜನವರಿ 3ನೇ ತಾರೀಕು. ಆಗ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನನ್ನ ಫ್ರೆಂಡ್ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೆ ಸುಮಾರು, ಎಲ್ಲ ಡಿಲೀಟ್ ಆಗೋಯ್ತು. ಈಗ ನೆಕ್ಸ್ಟ್ ಹೋದಾಗ ಎಲ್ಲ ವಿಡಿಯೋ ಮಾಡ್ತೀನಿ, ತಿರುಪತಿ ಪಾದಯಾತ್ರೆ ಹೋದಾಗ ಪ್ರತಿಯೊಂದು. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ.